ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಅವ್ರು ಏನೋ ನಮ್ಮ ಬಂದು ನಾನೇನೋ ಮುಟ್ಕೊಂಡ್ರಿ ರೇಪ್ ಮಾಡಿದ್ರೆ ಅಂತ ಸ್ಟೇಷನ್ಗೆ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ. ನಿಮಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ರೇಪ್ ಮಾಡಿದ್ರೆ ಅಂತ ಹೇಳಿ ಹಿಂಸೆ ಅಂತ ಕೆಲಸ ಮಾಡೋದು ಆ ತರ ಮಾಡ್ತಾರೆ. ಅದಕ್ಕಾಗಿ ಹಂಗಾಗಿ ನೀವು ಅಲ್ಲಿ ನೇರವಾಗಿ ಏನು ಕ್ವಶನ್ ಮಾಡಕ್ ಆಗಲಿ, ಇವತ್ತು ಕಾನೂನಿನ ಮೊರೆ ಹೋಗಂತ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಬಂದಿದ್ದೀವಿ. ಒಂದು ಸೈಡ್ಗೆ ನಾವೇ ಕಾನೂನು ಮೊರೆ ಹೋಗಂತ. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ವಾಣಿ ವಿಲಾಸ ಸಾಗರ ಕೇಳಿದಿರಾ, ನೋಡಿದಿರಾ ವೀಕ್ಷಕರೇ? ಆ ವಾಣಿ ವಿಲಾಸ ಸಾಗರದ ಅಡಿಯಲ್ಲೇ ಇರ್ತಕ್ಕಂಥದ್ದೇ ವಾಣಿ ವಿಲಾಸಪುರ. ಆ ವಾಣಿ ವಿಲಾಸಪುರದಲ್ಲಿ ಇವತ್ತೇನು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಇವರೇನು ಬಂದಿದ್ದಾರೆ ನೋಡಿ, ಒಂದು ಅಂಗನವಾಡಿ ಜಾಗಕ್ಕೋಸ್ಕರ ಇವತ್ತು ಸ್ಟೇಷನ್ ವರೆಗೂ ಬಂದು ಕೇಳ್ಕೊಳ್ಳೋಂತ ಒಂದು ನಿಟ್ಟಿನಲ್ಲಿ ಸಮಸ್ಯೆ ಉಂಟು ಮಾಡಿದ್ದಾರೆ ಆ ಊರಲ್ಲಿ. ಆ ಸಮಸ್ಯೆ ಇರ್ತಕ್ಕಂಥದ್ದನ್ನ ಇವತ್ತು ಕಾನೂನು ವ್ಯವಸ್ಥೆ ಮೂಲಕನೇ ಇದನ್ನು ಬಗೆಹರಿಸೋಣ. ಯಾಕಂದ್ರೆ ಅದು ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಗನವಾಡಿನ ಇವತ್ತು ಅಲ್ಲಿರ್ತಕ್ಕಂಥ ತೊಂದರೆ ಮಾಡ್ತಾ ಇದ್ದಾರೆ. ಅದನ್ನ ಮಾಡ್ಕೊಳಕ್ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಬಂದಿದ್ದಾರೆ ವೀಕ್ಷಕರೇ. ಅವ್ರನ್ನೇ ಸಂಪೂರ್ಣವಾಗಿ ಅಲ್ಲಿ ಏನಿದೆ ಮಾಹಿತಿ ಏನಿಲ್ಲ ಅದು ಸಂಪೂರ್ಣವಾಗಿ ಕೇಳ್ಕೊಂಡು ನೀವು ತಮ್ಮ ಮುಂದೆ ಪ್ರಸಾರ ಪಡಿಸಂತ ಕೆಲಸ ಮಾಡ್ತೀನಿ. ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಕೃಷ್ಣಮೂರ್ತಿ ಅಂತೇಳಿ. ಈಗ ಸುಮಾರು 2006ರಲ್ಲಿ ಒಂದು ಅಂಗನವಾಡಿ ಕೇಂದ್ರ, ಏಕೆ ಕಾಲೋನಿ ಅಂಗನವಾಡಿ ಕೇಂದ್ರ ಮುಂಜೂರಾಗಿತ್ತು. ಮುಂಜೂರಾದಾಗ ಸುಮಾರು ಒಂದು 50-60 ವರ್ಷದ ಹಿಂದಿಂದು ಭಜನೆ ಮಂದಿರ, ಆ ಭಜನೆ ಮಂದಿರದಲ್ಲಿ ಅಂಗನವಾಡಿ ನಡೆಸ್ತಾ ಇದ್ರು. ನಡೆಸಿದಾಗ ಮತ್ತೆ ಅದು ಎಲ್ಲ ಶಿಥಿಲವಾಗಿತ್ತು. ಮಳೆ ಬಂದ್ರೆ ಮಕ್ಳಿಗೆ ತೊಂದರೆ ಆಗೋದು, ಸೋರ್ತಿತ್ತು, ಸೀಟ್ ಹೊಡೆದಿದ್ದು. ಪಕ್ಕದ ಅಂಬೇಡ್ಕರ್ ಭವನದಲ್ಲೇನೆ ಶಿಫ್ಟ್ ಮಾಡಿ ಅಂಗನವಾಡಿ ನಡೆಸ್ತಾ ಇದ್ದಾರೆ. ಅಲ್ಲಿ ನಡೆಸ್ತಾ ಇದ್ದಾರೆ. ಈಗ ಅಲ್ಲಿ ಖಾಲಿ ನಿವೇಶನ ಶಿಶುಅಭಿವೃದ್ಧಿ ಅಧಿಕಾರಿಗಳು, ಶಿಶುಅಭಿವೃದ್ಧಿ ಯೋಜನಾ ಅಧಿಕಾರಿಗಳು, ಹಿರಿಯರು ಅಂಗನವಾಡಿ ಕೇಂದ್ರ ಏಕೆ ಕಾಲೋನಿ ಅಂತ ಹೇಳಿ ಗ್ರಾಮ ಪಂಚಾಯತಿಯಲ್ಲಿ ಅದನ್ನ ರೆಗ್ಯುಲೇಷನ್ ಮಾಡಿ 2008-09ರಲ್ಲಿ ರೆಗ್ಯುಲೇಷನ್ ಮಾಡಿ ಅಂಗನವಾಡಿಗಾಗಿ ಆ ಜಾಗವನ್ನು ಸೀಮಿತಗೊಳಿಸಿದೆ. ಖಾತೆ ಎಸ್ಟೇಟ್ ಎಲ್ಲ ಇದೆ. ಬೇರೆ ಒಬ್ಬ ಈಗ ಆಲಿ ಅಂಗನವಾಡಿಗೆ ಅಂತನ ಜಾಗನ ಗುರ್ತಿಸಿದಾರ? ಅಲ್ಲಿ ಗುರ್ಸಿ ಪಂಚಾಯತಿಯಿಂದ ರೆಗ್ಯುಲೇಷನ್, ಅದೇ ಜಾಗಕ್ಕೆ ನೀವು ಬಂದು ಕೇಳ್ಕೊಂತಾರೆ. ಅದೇ ಜಾಗನ ಬೇರೆ ಒಬ್ಬ ಮಹಿಳೆ ಅಕ್ರಮವಾಗಿ ಇದು ಇಲ್ಲಿವರೆಗೂ ನಂದಿದೆ ಅಂತಂದ ಹೇಳಿ ಆಕೆ ಕೈಯಲ್ಲಿ ಏನಿಲ್ಲ. ಆ ಜಾಗಕ್ಕೆ ನಮ್ಮ ಏಕ ಕಾಲೋನಿ ಮುಖಂಡರು, ಆ ಹಿರಿಯ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸೇರಿ ಅದನ್ನ ತೀರ್ಮಾನ ಮಾಡಿ ಒಂದು ಅಂಗನವಾಡಿ ಕೇಂದ್ರಕ್ಕೆ ಅಂತಂದ ಹೇಳಿ ಬಿಟ್ಟಿದ್ದಂತ ಜಾಗನ ಒಬ್ಬ ಮಹಿಳೆ ಅಕ್ರಮವಾಗಿ ಅದನ್ನ ಅಕ್ರಮ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರ ಹೆಸರು ಸರ್? ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ. ಅವರು ಮಹಿಳೆ ಧನಲಕ್ಷ್ಮಿ. ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ? ಅದನ್ನ ಅಕ್ರಮವಾಗಿ ನನ್ನ ಹೆಸರು ಮಾಡ್ಕೋಬೇಕಂತ ಹೇಳಿ ದೌರ್ಜನ್ಯ. ಅದು ಸಾರ್ವಜನಿಕವಾಗಿ ಸರ್ಕಾರ ಕೊಡ್ತಿದ್ದಂತ ಒಂದು ಕೇಂದ್ರ, ಆ ಕೇಂದ್ರಕ್ಕೆ ಅಡ್ಡಿಪಡಿಸಿದ್ದಾರೆ. ಹಂಗಾಗಿ ನಾವಿಲ್ಲಿ ನ್ಯಾಯ ಬೇಕಂತ ಬಂದಿದ್ದೀವಿ ಸರ್. ಈಗ ಅವರಿಗೆ ಅಲ್ಲಿ ಅಂಗನವಾಡಿ ಮಾಡೋದಕ್ಕೆ ಅವರಿಗೆ ಮಾಡ್ಕೊಂಡ್ ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅವ್ರ ಜಾಗನ ಅದು ಅವ್ರದಂತ ಜಾಗ ಅಲ್ಲ, ಅದು ಪಕ್ಕದ ಖಾಲಿ ಇರೋದು ಅಕ್ರಮ ಮಾಡ್ಕೋಬೇಕು ನಾನು ಅಂತ. ಅಕ್ರಮ ಮಾಡ್ಕೋಬೇಕು. ಅಕ್ರಮ ಮಾಡ್ಕೋಬೇಕು. ಖಾತೆ ಇಲ್ಲ, ಕಂದ ಇಲ್ಲ. ಅದು ಶಿಶುಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಅಲ್ಲಿ ಖಾತೆ ಆಗೈತೆ. ಆದ್ರೂ ಇಲಾಖೆ ಒಳಗಡೆ ಖಾತೆ ಆಗಿದೆ, ಪಂಚಾಯತಿಯಲ್ಲಿ ಖಾತೆ ಆಗಿದೆ. ಹಿರಿಯೂರು ಶಿಶುಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಹಿರಿಯೂರು ಅವ್ರ ಹಾಲಿ ಮುಂಜೂರಾತಿ ಆಗ್ಬಿಟ್ಟಿದೆ. ಅಲ್ಲಿ ನಿವೇಶನ ಅವ್ರ ಹೆಸರು ಆಗಿದೆ. ಈಕೆ ಸೃಷ್ಟಿ ಮಾಡಕ್ ಹೋಗ್ತಿದ್ದಾಳೆ, ಆದ್ರೂ ಪಂಚಾಯತಿಯಲ್ಲಿ ಅವ್ರಿಗೆ ಮಾಡ್ಕೊಡ್ತಿಲ್ಲ. ಸುಮ್ಮನೆ ದಬ್ಬಾಳಿಕೆಯಿಂದ ನಮ್ಮ ಕಾಲೋನಿಯ ಎಲ್ಲ ಮುಖಂಡರುಗಳಿಗೂ, ನಮ್ಮ ಪುರುಷರಿಗೆಲ್ಲ, ಗಂಡು ಮಕ್ಕಳಿಗೆಲ್ಲ ಏಕವಚನದಲ್ಲಿ ನಿಂದಿಸ್ತಾಳೆ. ಆ ಗೂಟ ಕಿತ್ರೆ ಒಬ್ಬೊಬ್ಬರಿಗೆ ಗಲಾಟೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ನಾನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ. ಅಂದ್ರೆ ಅವರೇ ಬಂದು ಅಡ್ವಾನ್ಸ್ ಆಗಿ ನಿಮ್ಮ ಮೇಲೆ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದೇನಾದ್ರೂ ಮಾಡಿ ನಿಲ್ಸೋಣ ಅಂತ ಹೇಳ್ಬಿಟ್ಟು ಹೌದು ಮಾಡ್ತಿದ್ದಾರೆ. ರೇಪ್ ಮಾಡಕ್ ಬಂದಿರು ಆ ತರ ಹೇಳ್ತಾ ರೇಪ್ ಮಾಡಕ್ ಬರ್ತಾರೆ ಅಂತ ಹೇಳ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾಳೆ ಅವಳು. ಹೆಂಗ್ಸು ರಾತ್ರಿ ಎಲ್ಲ ಗಂಡ್ ಮಕ್ಕಳನ್ನ ಬೈಕೊಂಡು ಅಡ್ಡಾಡೋದು ಎಲ್ಲ ಮಾಡ್ತಾಳೆ. ಹಂಗಾಗಿ ನಾವು ಗಂಡ್ ಮಕ್ಕಳು ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ನೀವು ಮಾತಾಡಿದ್ರೆ ತಪ್ಪಾಗುತ್ತೆ, ಕಾನೂನು ತೊಂದರೆ ಆಗುತ್ತೆ ಅಂತ ನಾವು ಇಲ್ಲಿ ಸ್ಟೇಷನ್ ಬಂದಿದ್ದೀವಿ. ಅಕ್ಕಪಕ್ಕ ಏನೋ ಹೋದ್ರೆ ಕೆಟ್ಟ ಬೈಯೋದು ಅವೆಲ್ಲ ಮಾಡ್ತಾ ಇದಾರೆ. ನಾವೆಲ್ಲ ಓಡಾಡಂಗಿಲ್ಲ ಸರ್, ಆ ರೀತಿ ಸಮಸ್ಯೆ ಮಾಡ್ತಾಳೆ. ನಾವ್ ಜಾಗನ ಬಿಟ್ಟಿದ್ದೆ ಎಲ್ಲ ಓಡಾಡೋದು. ನಮ್ ಕಾಲೋನಿ ಸಂಬಂಧಪಟ್ಟಾಳಲ್ಲ, ಅವ್ರು ಯಾರು ಬೇರೆ ಹೇಳು. ಆ ಬೇರೆ ಹೆಣ್ಮಗಳು ಬಂದು ನಮ್ ಕಾಲೋನಿ ಜನಕ್ಕೆ ತೊಂದರೆ ಕೊಡ್ತಾರೆ. ನಮ್ಮ ಹುಡುಗನ ಮದುವೆ ನಿಮ್ಗೆ ಅಂಗನವಾಡಿ ಬೇಕು, ನಮ್ಗೆ ಅಂಗನವಾಡಿ ಬೇಕಂತ ನಾವು ನಮ್ ಕಾಲೋನಿಯರು ಭಜನೆ ಮಂದಿರ ಇದ್ದಿದ್ನ ಅಂಗನವಾಡಿಗೋಸ್ಕರ ಬಿಟ್ಕೊಟ್ಟಿದೀವಿ ನಾವು ಕಾಲೋನಿ ಜನ ಎಲ್ಲ ಸೇರಿ. ಈಗ ಆಕೆ ಯಾರ ನಮಗೆ ಪರಿಚಯ ಇಲ್ದಿದ್ದು ಮಹಿಳೆ ಬಂದು ಅಡ್ಡಿಪಡಿಸ್ತಿದ್ದಾರೆ. ಅವ್ರು ಏನೋ ನಮ್ಮ ಬಂದು ನಾನೇನೋ ಮುಟ್ಕೊಂಡ್ರಿ ರೇಪ್ ಮಾಡಿದ್ರೆ ಅಂತ ಸ್ಟೇಷನ್ಗೆ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ. ನಿಮಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ರೇಪ್ ಮಾಡಿದ್ರೆ ಅಂತ ಹೇಳಿ ಹಿಂಸೆ ಅಂತ ಕೆಲಸ ಮಾಡೋದು ಆ ತರ ಮಾಡ್ತಾರೆ. ಅದಕ್ಕಾಗಿ ಹಂಗಾಗಿ ನೀವು ಅಲ್ಲಿ ನೇರವಾಗಿ ಏನು ಕ್ವಶನ್ ಮಾಡಕ್ ಆಗಲಿ, ಇವತ್ತು ಕಾನೂನಿನ ಮೊರೆ ಹೋಗಂತ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಬಂದಿದ್ದೀವಿ. ಒಂದು ಸೈಡ್ಗೆ ನಾವೇ ಕಾನೂನು ಮೊರೆ ಹೋಗಂತ ಪರಿಸ್ಥಿತಿ ಇಂತ ಮಾಡ್ತಾರೆ. ಮತ್ತೆ ಇದು ರಾಮದೇಶ್ವರ ಟೆಂಪಲ್ ಹತ್ರ ನಮ್ಗೂ ಇದು ಅಟ್ಟಿ ಗೌಡ್ರು ನಿಂತಿದ್ರು. ಅಲ್ಲಿ ಕುತ್ಕೊಂಡಿದ್ದಾಗ ಸುಮ್ನೆ ಕುತ್ಕೊಂಡಿದ್ದಾಗ ಬಂದು ಕೆಣಕಿದ್ದಾರೆ ಇವರಿಗೆ.
ನಿಂಗ್ ಅವ್ರಿಗೆ ಹುಟ್ಟಿದ್ಯಾ ಹಿಂಗ್ ಹುಟ್ಟಿದ್ಯಾ ನಿಂಗ್ ಕಾಲ್ ಮುರಿತಿ ನಮ್ ಸೈಟ್ ಅಲ್ಲಿ ಬಂದ್ರೆ ಗೂಟ ತಗೋದ್ರು ಅಂತ ಮಾತಾಡಿದ್ರು ಯಜಮಾನ್ರು ಇವ್ರೆ. ಅಂತ ಹೇಳಿ ಇವರೇ ಮಾತಾಡಿದ್ರು ಎಷ್ಟು ವರ್ಷದಿಂದ ಈ ರೀತಿ ಆಗ್ತಾ ಇದೆ ಯಜಮಾನ್ರೆ? ಈಗ ಇತ್ತೀಚೆಗೆ ಈಗ ಒಂದು ನಾಲ್ಕು ತಿಂಗಳು ನಡೀತಾ ಇತ್ತು ಇದು. ಹಾ. ಹಿಂಗೆ ನಡೀತಾ ಇತ್ತು, 4 ತಿಂಗಳು ಒಳಗೆ ನಡೀತಾ ಇತ್ತು. ಈಗ ಬೈಲಿ ಬಂದಿರೋದು ಒಂದು 4 ದಿವಸ 3 ದಿವಸದಿಂದ ಬೈಲಿ ಬಂದಿದೆ. ಪಂಚಾಯತ್ ಖಾತೆ ಮಾಡ್ಸಕ್ ನೋಡ್ತಾರೆ, ಖಾತೆ ಮಾಡ್ಕೊಡ್ತಾರೆ. ಖಾತೆ ಅಲ್ಲಿ ಆಗ್ತಾ ಇಲ್ಲ, ಖಾತೆ ಪಂಚಾಯತ್ ಒಳಗೆ ಖಾತೆ ಆಗ್ತಾ ಇಲ್ಲ. ಸುಮ್ನೆ ಕುಂತಿದ್ರು ಇಎಂ ಬಂದು ಟಾರ್ಚರ್ ಕೊಟ್ಟಿರೋದು. ಇಎಂ ಸುಮ್ನೆ ಕುಂತೈತೆ, ಇವಣ್ಣ ಸುಮ್ನೆ ಕುಂತೈತೆ ಬಂದಿ ನಿಂದು ಯಾಕೆ ಬರ್ತೆ ಅಲ್ಲಿಗೆ, ನೀ ಕಾಲ್ ಕಡಿತೀನಿ ಹಂಗೆ ಅಂತ ಹೇಳಿರೋದು ಇಎಂನೇ. ಇವ್ರ ಮೇಲೆ ದೌರ್ಜನ್ಯ ಮಾಡಿರೋದು. ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು. ಇವ್ರು ಅಟ್ಟಿ ಯಜಮಾನ್ರು ಸುಮ್ನೆ ಬಹಳ ಮಾಡಿಬಿಟ್ಟು ಕಾನೂನು ನಾವು ಪ್ರಕಾರ ಹೋಗೋಣ ಅಂತ ಹೇಳಿದ್ರು. ಕಾನೂನು ಪ್ರಕಾರನೇ ಹೋಗೋಣ, ಈಗ ಕೈ ಮಾಡೋದು ದೊಡ್ಡದಲ್ಲ, ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳಿ ನಾವು ಸುಮ್ಮನೆ ಆಗಿದ್ವಿ. ಅದಕ್ಕೆ ಇವತ್ತು ಬಂದಿದೀವಿ ನೋಡಿ. ಈಗ ನಿಮ್ಮಲ್ಲಿ ಆ ದಾಖಲೆಗಳೆಲ್ಲ ಈಗ ಇದಾವ? ಎಲ್ಲ ಇದೆ ಸರ್, ಎಲ್ಲ ಕೊಟ್ಟಿದೆ ಸರ್. ಅಲ್ಲಿ ಈಗೆಲ್ಲ ಸ್ಟೇಷನ್ ಒಳಗಡೆ ಕೊಟ್ಟಿದ್ದೀರಾ? ನೋಡಿ ಇಲ್ಲಿ ಇದೆ ಸರ್, ನಿಮಗೆ ನೋಡಂಗಿದ್ದು ತೋರ್ಸಂಗಿದ್ರೆ ಅದಕ್ಕೆ ತೋರ್ಸಿ. ಪರವಾಗಿಲ್ಲ. ನಮ್ಗೆ ನ್ಯಾಯ ಬೇಕು ಅಷ್ಟೇನೆ. ಈಗ ನಮ್ಮ ಕಾಲೋನಿಗೆ ಇಲ್ಲಿ ಇಷ್ಟೇ ವೀಕ್ಷಕರೇ ನೋಡಿ, ಸಾರ್ವಜನಿಕರಾಗಿ ಏನಾದ್ರೂ ಒಂದು ಸವಲತ್ತುಗಳನ್ನ ಪಡ್ಕೊಂಡು ಅವ್ರಿಗೆ ಅನುಕೂಲ ಮಾಡ್ಕೊಡೋಣ ನನ್ನ ನಿಟ್ಟಿನಲ್ಲಿ ಇವರು ಹೋರಾಟ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟೇ ಆಗೋದು, ಒಬ್ಬ ಮಹಿಳೆ ಅವರಿಗೆ ಎಲ್ಲಿ ನಮ್ಮನ್ನೆಲ್ಲರನ್ನು ತೊಂದರೆಗೆ ಒಳಪಡಿಸಕ್ಕೆ ಒಂದು ಕಾನೂನು ಕಟ್ಟುನಿಟ್ಟಿನ ಒಂದು ಇದಿರುತ್ತಲ್ಲ, ಹಂಗಾಗಿ ಅವರು ಆ ಕಾನೂನು ಕಟ್ಟುನಿಟ್ಟಿಗೆ ನಾವು ತೊಂದರೆ ಆಗ್ಬಾರ್ದು, ಅದನ್ನ ನಾವು ಕೂಡ ಕಾನೂನು ಮೂಲಕ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆ ಮಹಿಳೆ ಯಾವ ರೀತಿ ಅವರಿಗೆ ಬೈತಾ ಇದಾರೋ ಅಂತ ಇದಾರೋ ಅದು ನಮಗೆ ಗೊತ್ತಿಲ್ಲ. ಬಟ್ ಆದ್ರೂ ಅವ್ರನ್ನ ಮನದಾಳದ ಅವ್ರಿಗೆ ಏನೇನಾಗಿದೆ ಅನ್ಯಾಯ ಅದ್ರ ಸಂಪೂರ್ಣ ವಿಚಾರ ಕೂಡ ಹೇಳ್ಕೊಂತ ಇದ್ದಾರೆ. ಸಾರ್ವಜನಿಕವಾಗಿ ಅಂಗನವಾಡಿಗಳನ್ನ ಖಂಡಿತ ಬಿಟ್ಕೊಡ್ಲೇಬೇಕಾಗುತ್ತೆ. ಅದು ಕಾನೂನು ಮೂಲಕವಾಗಿ ಅಥವಾ ನಾವು ಸಾರ್ವಜನಿಕವಾಗಿ ಬದುಕುವಂಥದ್ದು ಎಲ್ರಿಗೂ ಸೇರ್ತಕ್ಕಂಥ ಜಾಗಗಳು ಖಂಡಿತ ಬಿಟ್ಕೊಂಡು ಕೊಟ್ರೆ ಅವ್ರಿಗೂ ಒಳ್ಳೇದು ಅಂತ ನಮ್ಮ ಕರ್ನಾಟಕ ಮೀಡಿಯಾ ನ್ಯೂಸ್ ಕಡೆಯಿಂದ ನಾವು ಹೇಳ್ತಾ ಇದ್ದೀವಿ. ವೀಕ್ಷಕರೇ, ಇನ್ನು ಇವತ್ತು ಬಂದಿದ್ದಾರೆ, ಇದನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಅದು ಯಾವ ರೀತಿ ಕಾನೂನು ಅವರಿಗೆ ಎಲ್ಲ ಈ ಸುವ್ಯವಸ್ಥೆ ಮಾಡಿಕೊಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ವೀಕ್ಷಕರೇ. ಸರ್, ತಮ್ಮ ಹೆಸರು? ಮಂಜುನಾಥ್ ಸರ್. ಮೂರ್ತಿ. ಏನ್ ಮಾಡ್ಕೊಂಡಿದ್ದೀರಾ? ಸರ್, ನಾವು ಕೂಲಿ ಕೆಲಸ, ರೈತರ ಕೆಲಸ ಮಾಡ್ತೀವಿ. ನಾವು ಸಾರ್ವಜನಿಕ ಆಸ್ತಿನ ನಮ್ಗೆ ಒಟ್ಟಿಗೆ ಅಂಗನವಾಡಿಗೆ ಒಂದು ನ್ಯಾಯ ಮುಖಾಂತರವಾಗಿ ದೊರಸ್ಕೊಡ್ತೀವಿ. ನೀವು ಇಷ್ಟು ವರ್ಷದಿಂದ ಯಾಕೆ ಇದನ್ನ ಪ್ರಯತ್ನ? ಸರ್, ನಾವು ಇಷ್ಟು ವರ್ಷದಿಂದ ನಾವು ಬಸ್ ಶಿಶು ಅಭಿವೃದ್ಧಿ ಮಂಡಳಿ ಬರ್ಕೊಟ್ಟಿದೀವಿ ಸರ್. ಅದು ಯಾವುದೇ ಕಾರಣಕ್ಕೂ ಏನೂ ಆಗಿರಲ್ಲ ಅಂತ ತಿಳ್ಕೊಂಡಿದ್ವಿ. ಈಗ ಮೊನ್ನೆ ಒಂದ್ 2-3 ತಿಂಗಳಿಂದ ಒಳಂದೊಳಗೆ ನಾವು ಮಾಡ್ಕೋಬೇಕು, ಅದು ನಮ್ಮನೆ ಪಕ್ಕ ಐತೆ, ನಾವು ಅದನ್ನ ಆಕ್ರಮಿಸ್ಕೋಬೇಕು. ಯಾರು? ಧನಲಕ್ಷ್ಮಿ ಅಂತ ಕಾಲೋನಿ ಸರ್. ಅಲ್ಲ, ಅಲ್ಲಿ ಬಂದು ವಾಸವಾಗಿದ್ದಾರೆ. ಮತ್ತೆ ಏನ್ ಹೇಳಿ? ಸರ್, ನಮ್ಮ ಹೆಸರು ಮೈಲಾರಿ. ಬಾರಿ ಬಂದು ಟಾರ್ಚರ್ ಮಾಡ್ತಾ ಇದಾರೆ. ಹಂಗ್ ಬೈತೀನಿ ಹಿಂಗ್ ಬೈತೀನಿ ಅಂತ ಬಾರಿ ಸಮಸ್ಯೆ ಮಾಡ್ತಾ ಇದಾರೆ ಅವರು. ಹುಡುಗಿ ಲೇಡೀಸ್ ಅವ್ರೇನು ಅವ್ರ ಯಜಮಾನ್ರ ಏನಂತಾರೆ, ಏನ್ ಬರೋದಿಲ್ಲ, ಏನಿಲ್ಲ. ಲೇಡೀಸೇ ಬಂದು ಟಾರ್ಚರ್ ಮಾಡ್ತಾ ಇದಾರೆ. ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಹೌದು ಸರ್. ಕಡಿಮೆ ಅವ್ರ ಮಾವರೆಲ್ಲ ಒಳ್ಳೆ ಸರ್, ಅವ್ರು ಹೇಳ್ತಾರೆ, ಅವ್ರು ಬಿಟ್ಕೊಡೋಣ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆ ಹೆಣ್ಮಗಳಿದಾರಲ್ಲ, ಅವ್ರ ಭಾವ ಅವ್ರೆಲ್ರು ಕೂಡ ಒಳ್ಳೆಯರು ಅಂತ ನೀವ್ ಹೇಳ್ತಾ ಇದ್ದೀರಾ? ಬಿಟ್ಕೊಡೋಣ ಅಂತ ಹೇಳ್ತಿದಾರೆ. ಇವಳು ಬಿಟ್ಕೊಡ್ತಿಲ್ಲ, ಅವ್ರು ನಮ್ ಜಾಗ ಅಲ್ಲ, ಬಿಟ್ಕೊಡ್ರಿ ಅಂತ ಹೇಳ್ತಾರೆ. ಈ ಹುಡುಗಿ ಆದ್ರೆ ಬಿಟ್ಕೊಡ್ತಿಲ್ಲ ಅಂತ ನಾವ್ ಹೇಳ್ತೀವಿ ಸರ್. ನೋಡಿ, ಒಳ್ಳೆತನದಾಗ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರ ರಿಲೇಷನ್ ಕೂಡ ಮನೆ ಬಿಟ್ಕೊಂಡ್ ಆ ಜಾಗ ಬಿಟ್ಕೊಂಡ್ ಕೊಡಮ್ಮ, ಸಾರ್ವಜನಿಕರು ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇದಾರೆ ಅಂತ ನೇರವಾಗಿ ಹೇಳ್ತಿದ್ದಾರೆ ಅವರು. ಬಿಟ್ಕೊಡಿದೆ ಸಾ ಹುಡುಗಿ. ಅದು ಭಜನೆ ಮಂದಿರದ ಜಾಗನೇ ಅಂತ ಅವ್ರ ಮಾವರ್ ಅವ್ರ ಅಕ್ಕರ್ ಎಲ್ಲ ಹೇಳ್ತಾರೆ ಸರ್. ಈ ಒಂದ್ ಹುಡುಗಿ ಸಿಂಗಲ್ ಒಂದ್ ಹುಡುಗಿ ಮಾತ್ರ ಆಟ ಮಾಡ್ತೈತಿ. ಇದಕ್ಕೇನು ಸಂಬಂಧ ಇಲ್ದಿದ್ದ ವಿಚಾರ. ಅವರೆಲ್ಲ ಒಳ್ಳೆಯರ್ ಸರ್. ಅವ್ರು ಯಾರಿದ್ರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಪಾತಪ್ಪರ್ ಅಂತ, ಅವರು ಒಂದ್ ಟೈಮ್ ಬಿಟ್ಟಿದ್ರು ಆ ಜಾಗನ. ನಾವು ಸಾರ್ವಜನಿಕರಿಗೆ ಬರ್ದಬೇಕು, ಇದು ನಮ್ಮ ಅಟ್ಟಿ ಆಸ್ತಿ ಅಂತ ಬರ್ಕೊಡ ಎಲ್ಲಾರು ಹೇಳಿ ತೀರ್ಮಾನ ಮಾಡಿ ಬಿಟ್ಟಿದ್ರು. ಇವತ್ತು ಅವ್ರು ಕೂಡ ಹೇಳ್ತಿದಾರೆ, ಅವ್ರ ಸೊಸೆಗೆ ಬೇಡಮ್ಮ, ಅದು ಸಾರ್ವಜನಿಕರ ಆಸ್ತಿ, ಅದು ಅವತ್ತು ಅಂಗನವಾಡಿ ಕೊಟ್ಟಿದ್ವಿ. ಸಾರ್ವಜನಿಕರಿಗೆ ಎಲ್ಲಾ ಮಕ್ಕಳು ಓದಂತ ಒಂದು ಸ್ಥಾನ ಅದು. ಆ ಜಾಗವನ್ನ ನೀನ್ ಆಕ್ರಮಿಸ್ಕೊಂಡ್ ಬೇಡ ಅಂತ ಹೇಳ್ತಾರೆ ಸರ್. ಆದ್ರೂ ಆ ಎಮ್ಮ ಕೇಳಂಗೆ, ಅವ್ರ ಮನೆಗಳದೆಲ್ಲ ಪ್ರಾಬ್ಲಮ್ ಇಲ್ಲ ಸರ್. ಆ ಎಮ್ಮ ಒಟ್ಟಿಗೆ ನನಗೆ ಕಾನೂನು ಗೊತ್ತಿದೆ, ನಾನು ಕಾನೂನು ಏನ್ ಬೇಕಾದ್ರು ಮಾಡ್ತೀನಿ, ನಾನು ಓದಿದ್ದೀನಿ ಅನ್ನೋ ಒಂದು ಇದು. ಇದು ವೀಕ್ಷಕರೇ, ಮಾರಿ ಕಡಿಮೆ ಮಾರಮ್ಮ ದೇವಸ್ಥಾನ ಇರ್ತಕ್ಕಂತ, ವಿವಿ ಸಾಗರ ಡ್ಯಾಮ್ ಇರ್ತಕ್ಕಂತ, ವಿವಿ ಪುರ, ವಾಣಿ ವಿಲಾಸ ಪುರ ಅಂತೇಳಿ ಏನಿದೆ, ಆ ಊರಿನ ಗ್ರಾಮಸ್ಥರು ಬಂದು ಇಲ್ಲಿ ಇವತ್ತು
ಈ ನೋವನ್ನ ತೋಡ್ಕೊಳ್ತಾ ಇರ್ತಕ್ಕಂಥದ್ದು. ಖಂಡಿತ ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತು ಏನೇ ಇದ್ರೂ ಕೂಡ ಪ್ರತಿಯೊಬ್ರು ಕೂಡ ಸ್ಪಂದಿಸ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯನ ಇಲ್ಲಿ ಬದುಕ್ತಾ ಇರ್ತಕ್ಕಂಥ ಜನಗಳ ಒಂದು ಮನೋಭಾವ ಆಗಿ ಅದನ್ನ ಬಿಡ್ಕೊಂಡು ಕೊಡೋ ಅಂತ ಕೆಲಸ ಮಾಡ್ಬೇಕು. ಅದನ್ನ ಇಲ್ಲಿವರೆಗೂ ತಂದಿದ್ದಾರೆ ಇವತ್ತು. ಆದ್ರೂ ಕೂಡ ಕಾನೂನು ಮೂಲಕ ಬಂದು ಅವ್ರು ಏನು ಮಾಡ್ಕೊಡ್ತಾರೆ ಇವತ್ತು ವೀಕ್ಷಣೆ ಮಾಡೋಣ. ಮುಂದಿನ ಎಪಿಸೋಡ್ ಅಲ್ಲಿ ಖಂಡಿತ ಅದು ಏನು ಹೋರಾಟ ಯಾವ ರೀತಿ ನಿಟ್ಟಿನಲ್ಲಿ ಸಾಗುತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ಪ್ರಸಾರ ಪಡಿಸೋ ಅಂತ ಕೆಲಸ ಮಾಡ್ತೀನಿ ವೀಕ್ಷಕರೇ. ನಮಸ್ಕಾರ.